भारत माता की जय, भारत माता की जय, भारतीय जनता पार्टी की जय, भारतीय जनता पार्टी की जय, युव मोर्चा ಹೋರಾಟಕ್ಕೆ ತುರ್ತು ಪರಿಸ್ಥಿತಿ ಏರಿದ ಕಾಂಗ್ರೆಸ್ ಸರ್ಕಾರಕ್ಕೆ ಯುವ ಮೋರ್ಚಾ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಹೋರಾಟಕ್ಕೆ ಧಿಕ್ಕಾರ 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 ಕೈ ಬಿಡ್ರಿ ಎಂಟು ಸಾವಿರ ಎಷ್ಟು ಹೇಳಿದ್ರು ಕೈ ಹಾಕಕ್ಕೆ ಹೋಗ್ತಿರಲ್ಲ. ಜನತಾ ಪಾರ್ಟಿಯ ಯುವ ಮೋರ್ಚಾದ ನೇತೃತ್ವದಲ್ಲಿ ಎಲ್ಲ ತಾಲೂಕಿನ ಕೇಂದ್ರಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ರೀತಿಯ ಪೋಸ್ಟರ್ ಚಳುವಳಿಯನ್ನು ಮಾಡ್ತಾ ಇದ್ದೀವಿ. ಎರಡು ಕಾರಣಗಳನ್ನು ಇಟ್ಕೊಂಡು ಪೋಸ್ಟರ್ ಚಳುವಳಿ ನಡೀತಾ ಇದೆ. ಒಂದು 1975 ಜೂನ್ 25 ಮಧ್ಯರಾತ್ರಿಯಂದು ಏನು ಇಡೀ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ತಮಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಂಡು ಸಂವಿಧಾನ ಕೊಟ್ಟಂಥ ಏನು ಅವತ್ತು ತುರ್ತು ಪರಿಸ್ಥಿತಿಯ ಯಾವ ರೀತಿ ಬಳಸಬೇಕು ಅಂತೇಳಿ ಸಂವಿಧಾನ ಹೇಳಿದರೆ ಆ ಎಲ್ಲ ಕಾನೂನನ್ನು ಉಲ್ಲಂಘನೆ ಮಾಡಿ ಸಂವಿಧಾನಕ್ಕೆ ಅಪಚಾರವನ್ನು ಮಾಡಿರುವಂಥ ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ಸಾರ್ವಜನಿಕರಿಗೆ ಹೇಳಬೇಕು. ಇದು ಇವತ್ತು 49ನೇ ವರ್ಷ ಮುಗಿದಿದ್ರೂ ಯಾವ ರೀತಿಯಲ್ಲಿ ನಮ್ಮ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು, ಹಾಗೆ ಮೊನ್ನೆ ನಡೆದಂಥ ಹಾಲಿನ ದರ ಏರಿಕೆಯ ಎರಡೂ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವು ಭಿತ್ತಿಪತ್ರವನ್ನು ಪ್ರದರ್ಶನ ಮಾಡೋ ಮುಖಾಂತರ ಸಾರ್ವಜನಿಕರ ಗಮನವನ್ನು ಸೆಳೀತಾ ಇದ್ದೀವಿ. ತುರ್ತು ಪರಿಸ್ಥಿತಿಯ ಕಲಂಗಳನ್ನು ತಿದ್ದುಪಡಿಯನ್ನು ಮಾಡಿಕೊಂಡು ಆ ಒಂದು 21 ತಿಂಗಳು ರಾಷ್ಟ್ರೀಯ ನಾಯಕರುಗಳಾದಂಥ JP ಅವರಿರ್ಬೋದು, ವಾಜಪೇಯಿ ಅವರಿರ್ಬೋದು, ಅಡ್ವಾಣಿಯವರಿರ್ಬೋದು, ಮೊರಾರ್ಜಿ ದೇಸಾಯಿ ಇರ್ಬೋದು, ಈ ರೀತಿಯ ದೇವೇಗೌಡರು ಸೇರಿದಂಗೆ ಯಾರೆಲ್ಲ ತುರ್ತು ಪರಿಸ್ಥಿತಿಯಲ್ಲಿ ವಿಪಕ್ಷಗಳ ನಾಯಕರು ಅದನ್ನು ವಿರೋಧ ಮಾಡಿದರು, ಆ ಎಲ್ಲರನ್ನ ಜೈಲಿನ ಒಳಗಡೆ ಏನು ಕಟ್ಟಾಕುವಂಥದ್ದು, ಮಾಧ್ಯಮಕ್ಕೆ ನಿರ್ಬಂಧ ಹೇರುವಂಥದ್ದು, ಈ ರೀತಿ ಎಲ್ಲ ಹಕ್ಕುಗಳನ್ನು ಮೊಟಕುಗೊಳಿಸಿ ಸರ್ವಾಧಿಕಾರಿ ಆಡಳಿತವನ್ನು ಮಾಡಿದಂಥ ಕಾಂಗ್ರೆಸ್ಸಿನ ಆವತ್ತಿನ ಪ್ರಧಾನಮಂತ್ರಿ ಆಗಿದ್ದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರ ಇನ್ನೊಂದು ಮುಖದ ಅನಾವರಣವನ್ನು ನಾವು ಕಳೆದ 3-4 ದಿವಸದಿಂದ ಮಾಡ್ತಾಯಿದ್ದೀವಿ. ಯಾಕೆ ತುರ್ತು ಪರಿಸ್ಥಿತಿಯನ್ನು ಹೇರಿದ್ರು, ಯಾವ ಕಾರಣವನ್ನು ಇಟ್ಕೊಳ್ದೇನೆ ಅಲಹಾಬಾದಿನ ಹೈಕೋರ್ಟಿನ ತೀರ್ಪು ಇವರನ್ನು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟಿಗೆ ಹೋಗಿ ಅರ್ಜಿ ಸಲ್ಲಿಸಿದ್ರು. ಎಲ್ಲಿ ಸುಪ್ರೀಂ ಕೋರ್ಟು ತನಗೆ ರಾಜೀನಾಮೆ ಕೊಡು ಅಂತ ಹೇಳಿಬಿಡುತ್ತೋ ಅನ್ನುವ ಭಯದಿಂದ ಸುಪ್ರೀಂ ಕೋರ್ಟ್ಗಾಗಲಿ ಇನ್ನೊಂದಕ್ಕಾಗಲಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಆಗಬಾರ್ದು, ಯಾರೂ ಇದನ್ನು ತೆಗೆದುಕೋಬಾರ್ದು ಅಂತ ಹೇಳಿ ಪ್ರಧಾನಮಂತ್ರಿಯವರ ಮೇಲೆ, ರಾಷ್ಟ್ರಪತಿಯವರ ಮೇಲೆ, ಉಪರಾಷ್ಟ್ರಪತಿಯವರ ಮೇಲೆ, ಸ್ಪೀಕರ್ ಅವರ ಮೇಲೆ ಯಾರಾದರೂ ಈ ಥರ ಅವಹೇಳನಕಾರಿ ಅಥವಾ ಹಕ್ಕುಚ್ಯುತಿಯನ್ನು ಮಂಡಿಸಿದ್ರೆ ಅದನ್ನು ತೆಗೆದುಕೋಬಾರ್ದು ಅನ್ನುವಂಥ ರೀತಿಯಲ್ಲಿ ಕಾನೂನನ್ನು, ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡಿರುವ ಆ ಒಂದು ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಹೇಗೆ ಕಾಂಗ್ರೆಸ್ನವರು ಪಾರ್ಲಿಮೆಂಟಲ್ಲಿ ನಡ್ಕೋತಾ ಇದ್ದಾರೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. 2 ಬಾರಿ ವಿಪಕ್ಷದ ಸ್ಥಾನವನ್ನೇ ಗಳಿಸಲಾರದಂಥ ಕಾಂಗ್ರೆಸ್ ಇವತ್ತು ಇಂಡಿಯಾ ಅನ್ನುವಂಥ ಒಕ್ಕೂಟವನ್ನು ಇಟ್ಕೊಂಡು ಲೋಕಲಲ್ಲಿ ಪ್ರಾದೇಶಿಕವಾದಂಥ ಜನರನ್ನು ಮನಮೆಚ್ಚುವಂಥ, ಉದಾಹರಣೆಗೆ ತಮಿಳುನಾಡಲ್ಲಿಗೆ ಕಾವೇರಿ ನೀರನ್ನು ಹರಿಸುವ ಮುಖಾಂತರ ಅಲ್ಲಿ DMK ಸೀಟ್ಗಳನ್ನ ಹೆಚ್ಚಳ ಮಾಡಿಕೊಳ್ಳುವ ತಂತ್ರಗಾರಿಕೆ ವಿರುದ್ಧವೂ ಇವತ್ತು ನಮ್ಮದೆಲ್ಲ ಪ್ರೊಟೆಸ್ಟ್ ಇದೆ. ನಮಗೆ ಕುಡಿಯೋಕ್ಕೆ ನೀರಿಲ್ಲ, ನಮಗೆ ಬೆಳೆಗೆ ನೀರಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಸೀಟನ್ನು ಜಾಸ್ತಿ ಗೆಲ್ಲಬೇಕು. ಯಾಕೆಂದರೆ ಇಲ್ಲಿ BJP ಗೆದ್ದುಕೊಳ್ಳುತ್ತೆ, ಪಕ್ಕದ ರಾಜ್ಯದಲ್ಲಿ ಗೆಲ್ಲಬೇಕು ಅನ್ನುವಂಥ ಕಾರಣಕ್ಕೆ ತಮಿಳುನಾಡಿಗೆ ನೀರರಿಸಿದ್ದು, ಅದರ ವಿರುದ್ಧ ನಾವು ಈ ಹಿಂದೆನೇ ಹೋರಾಟ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ಬಂಧುಗಳೇ. ಆ ರೀತಿಯಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡಿ ಇವತ್ತು ಎಲ್ಲ ದರವನ್ನು ಏರಿಸಿದ್ದಾಯಿತು. ಸ್ಟಾಂಪ್ ಡ್ಯೂಟಿ ಆಯಿತು, ರಿಯಲ್ ಎಸ್ಟೇಟಿನ ಪ್ರೈಸ್ ಬೇಲ್ ಜಾಸ್ತಿ ಆಯಿತು, ಆಸ್ತಿ ತೆರಿಗೆ ಆಯಿತು, ಎಲ್ಲದರ ದರವನ್ನು ಹೆಚ್ಚಿಸಿದ ಮೇಲೂ
ಅವರಿಗೆ ಸಿಕ್ಕಿರೋದು ಈಗ ನಿನ್ನೆ ಮೊನ್ನೆ ಹಾಲಿನ ದರ, ಅದಕ್ಕೂ ಹೇಳ್ತಾ ಇದ್ದಾರೆ ಹಾಲಿನ ದರಕ್ಕೂ ವಿಷಯದಲ್ಲಿ ಬಂದರೆ ಪಕ್ಕದ ರಾಜ್ಯಕ್ಕಿಂತ ನಾವು ಕಡಿಮೆ ಇದ್ದೀವಿ ಅಂತ. ಹಂಗಾದ್ರೆ ಪಕ್ಕದ ರಾಜ್ಯಕ್ಕೂ ಹೆಚ್ಚು ಮಾಡುವಂಥ ರೀತಿಯಲ್ಲಿ ನಿಮ್ಮ ಹುನ್ನಾರ ಏನಾದ್ರು ಅಡಗಿದೆಯಾ? ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ನಾವು ಮಾಡಿರುವಂಥ ಹೆಚ್ಚಳ ಏನೇನೂ ಅಲ್ಲ, ಇನ್ನೂ ಹೆಚ್ಚಳ ಮಾಡಬೇಕಾಗಿತ್ತು ಅನ್ನುವಂಥ ಜನರಿಗೆ ಬೆದರಿಸುವಂಥ, ಜನರನ್ನು ಬೆದರುವ ಮಟ್ಟಕ್ಕೆ ಮಾಡುವಂಥದ್ದನ್ನು ಉಪಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಈ ಚುನಾವಣೆ ಆದ ನಂತರ ಎಲ್ಲಿ ಜನ ನಮ್ಮ ಗ್ಯಾರಂಟಿಗಳಿಗೆ ಓಟ್ ಕೊಟ್ಟಿಲ್ಲ, ಗ್ಯಾರಂಟಿ ಕೊಡದೇ ಇರುವಂಥ ಜನಗಳ ಮೇಲೆ ಬರೆ ಹಾಕುವಂಥ ರೀತಿಯಲ್ಲಿ ಹಾಲಿನ ದರವನ್ನು ಹೆಚ್ಚಳ ಮಾಡಿದ್ದಾರೆ. ಎಲ್ಲದರ ವಿರುದ್ಧ ನಾವು ಪೋಸ್ಟರ್ ಚಳವಳಿಯನ್ನು ಈ ಮಳೆಯ ಸಂದರ್ಭದಲ್ಲೂ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಈ ಪೋಸ್ಟರ್ ಚಳವಳಿಯನ್ನು ಮಾಡ್ತೀವಿ. ಈ ಸರ್ಕಲನ್ನು ಒಂದು ರೌಂಡ್ ಸುತ್ತುವರೆದು ಪೋಸ್ಟರನ್ನು ಪ್ರದರ್ಶನ ಮಾಡುವ ಮುಖಾಂತರ ಈ ಚಳವಳಿಯ ನಾವು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತೀವಿ. ಬರುವಂಥ ದಿವಸಗಳಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ, ವಿಧಾನಸೌಧ ಮುತ್ತಿಗೆ ಅನ್ನುವಂಥ ಕರೆಯನ್ನು ನಮ್ಮ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ. ನಾವೆಲ್ಲ ಕಾರ್ಯಕರ್ತರು ಆ ಎಲ್ಲ ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಜನಪರ ಹೋರಾಟದಲ್ಲಿ ಭಾಗವಹಿಸ್ತೀವಿ ಅನ್ನುವಂಥ ಮಾತನ್ನು ತಿಳಿಸ್ತಾ ಇದ್ದೀನಿ.